ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Is decomposed by beneficial lipid microorganisms, enter in the soil through the Jivamrutam, Jivamrutam. Humus is created. We have seen it. 1 kg humus absorbs 6 liters of water from the atmosphere in one day and give available to the roots. ಸ್ನೇಹಿತರೆ, ನಾವು ನಿನ್ನೆ ಕೂಡ ನೋಡಿದ್ದೀವಿ, ಯಾವಾಗ ನಾವು ಈ ಒಣತ್ಯಾಜ್ಯನ ಹಾಕ್ತೀವಿ, ಒಣತ್ಯಾಜ್ಯನ ಹಾಕಿದಾಗ ಮೊದಲನೇದಾಗಿ ನೀರನ್ನು ತಗೊಳುತ್ತೆ. ಮತ್ತು ಒಣತ್ಯಾಜ್ಯ ಏನಾಗುತ್ತೆ, ನಾವು ಜೀವಾಮೃತ ಕೊಟ್ಟಾಗ ಭೂಮಿಗೆ ಅಂಥ ಸಮಯದಲ್ಲಿ ಅಲ್ಲಿರುವಂಥ ಜೀವಾಣುಗಳು ಏನಾಗ್ತವೆ, ಈ ತ್ಯಾಜ್ಯವನ್ನು ಅದು ವಿಘಟನೆ ಮಾಡುತ್ತೆ, ಡಿಕಾಂಪೋಸ್ ಮಾಡುತ್ತೆ. ವಿಘಟನೆ ಮಾಡೋದೇನು ಮಾಡುತ್ತೆ, ಅದನ್ನು ಭೂಮಿಗೆ ಕೊಡುತ್ತೆ. ನಮ್ಮ ಉಪಯುಕ್ತ ಜೀವಾಣುಗಳನ್ನ ಬೇರುಗಳು ಒದಗಿಸ್ಕೊಡ್ತವೆ, ಅವು ತೊಗೊಳ್ತವೆ. ತದನಂತರ ನಾವಲ್ಲಿ ಏನು ನೋಡಿದ್ವಿ ಅಂದರೆ, ಈ ವಿಘಟನೆ ಆಗಿ ಈ ಜೀವಾಣುಗಳ ಅವಶೇಷಗಳು ಸೇರ್ಕೊಂಡು ಅದು ಹ್ಯೂಮಸ್ ಆಗುತ್ತೆ, ಜೀವನ ದ್ರವ್ಯ ಆಗುತ್ತೆ ಅಂತ ನೋಡಿದ್ವಿ. 1 kg ಹ್ಯೂಮಸ್ ಅಥವಾ 1 kg ಜೀವನ ದ್ರವ್ಯ ವಾತಾವರಣದಿಂದ ಪ್ರತಿದಿನ 6 ಲೀಟರ್ನನ್ನು ನೀರನ್ನು ಹೀರ್ಕೊಳ್ಳುತ್ತೆ. ಕೇವಲ 1 kg ಹ್ಯೂಮಸ್ ಜೀವನ ದ್ರವ್ಯ ಏನು ಮಾಡುತ್ತೆ, ವಾತಾವರಣದಿಂದ ಪ್ರತಿದಿನ 6 ಲೀಟರ್ ನೀರನ್ನು ಹೀರ್ಕೊಳ್ಳುತ್ತೆ, ನಮ್ಮ ಬೇರುಗಳಿಗೆ ಕೊಡುತ್ತೆ. ತುಂಬ ಮುಖ್ಯ, ಬರ್ಕಳಿ ಇವು. ಇದೇ ನಿಂಬರ್ಗಿ ಅವ್ರದ್ದಾಗಿರೋದು. ಅವ್ರು ಟನ್ ಲೆಕ್ಕದಲ್ಲಿದೆ ಅವ್ರ ಹತ್ರ ಹ್ಯೂಮಸ್, ಟನ್ ಲೆಕ್ಕದಲ್ಲಿ, 1 kg ಅಲ್ಲ, ಸಮುದ್ರನೇ ಎಳೆದೆಳೆದು ಕೊಡ್ತಾ ಇದೆ ಅದು. ದಯವಿಟ್ಟು ಎಲ್ಲ ಬರ್ಕಳಿ.